ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆಲೂ ಜೀರಾ ಫ್ರೈ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ತುಂಬಾ ಈಸಿಯಾಗಿ ಅಷ್ಟೇ ಪಟಾಪಟ್ ಅಂತ ಈ ಆಲೂ ಜೀರಾ ಫ್ರೈನ ನಾವು ಮಾಡ್ಕೊಳ್ಬೋದು. ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಮತ್ತು ಚಪಾತಿ ಕಾಂಬಿನೇಷನ್ ರೊಟ್ಟಿಗೂ ಚೆನ್ನಾಗಿರುತ್ತೆ, ಪುರಿಗೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆ ಮೇಲಿರುವ ಸಿಪ್ಪೆನ ನಾವು ತೆಗೆದಿಟ್ಕೊಳ್ಬೇಕು, ಅಂದ್ರೇ ಫ್ರೈ ಬೇಗ ಆಗುತ್ತೆ. ಇಲ್ಲದಿದ್ದರೆ ಲೇಟ್ ಆಗುತ್ತೆ ಅಂತೇಳಿ ನಾವು ಈ ಥರ ಆಲೂಗಡ್ಡೆ ಸಿಪ್ಪೆನ ಈ ಥರ ತೆಗೆದಿಟ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಆಲೂಗಡ್ಡೆ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಸ್ವಲ್ಪ 2-3 ಸಲ ನಾವು ನೀರಲ್ಲಿ ತೊಳೆದು ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾವು ತೊಳಿಬೇಕು ಮತ್ತು ನೀರೊಳಗೆ ನಾವು ನೆನೆಯಿಡಬೇಕು. ನಾವು ಯಾವಾಗ ಆಲೂ ಫ್ರೈ ಮಾಡ್ತೀವಿ ಆವಾಗ ಇದನ್ನು ನಾವು ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು ನೋಡಿ. ಆಲೂಗಡ್ಡೆನ ನಾವು ಈ ಥರ ಸ್ಲೈಸಸ್ನ ತಿಳುವಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಮತ್ತು ಫ್ರೈ ಮಾಡ್ತೀವಿ ಅಂಥೇಳಿ ನಾವು ಈ ಥರ ತಿಳುವಾಗಿ ಸ್ಲೈಸಸ್ನ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಎಲ್ಲ ಆಲೂಗಡ್ಡೆ ಸ್ಲೈಸಸ್ನ ಚಿಕ್ಕದಾಗಿ ಮತ್ತು ತಿಳುವಾಗಿನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕ ಆಲೂಗಡ್ಡೆ ಇದೆ ಅಂಥೇಳಿ ನಾವು ಈ ಥರ ಕಟ್ ಮಾಡ್ಕೊಂಡಿದ್ದೀವಿ. ಏನಾದ್ರು ದೊಡ್ಡ ಸೈಜ್ ಇದ್ದರೆ ಅದನ್ನು ನಾವು 1/2 ಭಾಗ ಮಾಡಿ ಅದನ್ನು ನಾವು ಚಿಕ್ಕ ಸೈಜ್ಗಳಾಗಿ ಮತ್ತು ತಿಳುವಾಗಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಅಂದ್ರೇ ಫ್ರೈ ಬೇಗ ಆಗುತ್ತೆ, ಪಟಾಪಟ್ ಅಂತ ರೆಡಿ ಆಗುತ್ತೆ. ಈ ಆಲೂಗಡ್ಡೆ ಫ್ರೈನ ನಾವು ಚಪಾತಿ ಮತ್ತು ಪುರಿ ಅಥವಾ ಅನ್ನದಕ್ಕೂ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಕೊಳ್ಬೋದು ನೋಡಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಫ್ರೈ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. 2-3 ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೇ 1 ಸ್ಪೂನ್ ಜೀರಿಗೆ ಮತ್ತು ಈಗ ನಾವು ಆಲೂಗಡ್ಡೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮಧ್ಯಮ ಉರಿ ಇರಲಿ ನೋಡಿ. ಈ ಥರ ಹಾಕ್ಕೊಂಡು ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಆಲೂಗಡ್ಡೆಗಳನ್ನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 1 ಮಿನಿಟ್ ಆದರೂ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಜಾಸ್ತಿ ಫ್ರೈ ಆದರೆ ಕೈ ಆಗೋ ಚಾನ್ಸಸ್ ಇರುತ್ತೆ. ಕಡಿಮೆ ಉರಿ ಅಥವಾ ಮಧ್ಯಮ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇದಕ್ಕೆ ನಾನು 1 ಹೆಸರು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇದು 1 ಮಿನಿಟ್ ಫ್ರೈ ಆದರೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. 1 ಮಿನಿಟ್ ಆದಮೇಲೆ ನಾವು ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗನೆ ಮಿದು ಆಗುತ್ತೆ ಮತ್ತು ಸಾಫ್ಟ್ ಅಷ್ಟೇ ಚೆನ್ನಾಗಿ ರುಚಿನೂ ಕೊಡುತ್ತೆ ಅಂಥೇಳಿ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಒಂದು ಲಿಡ್ ಮುಚ್ಚೆ ಇದನ್ನು ನಾವು 5 ಮಿನಿಟ್ ಮಧ್ಯಮ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. 5 ಮಿನಿಟ್ ಆದಮೇಲೆ ಎಣ್ಣೆ ಮತ್ತು ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಎಣ್ಣೆ ಈ ಥರ ಮೇಲ್ಗಡೆ ಬಂದರೆ ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ. ಈಗ ಇದು ಫ್ರೈ ಆಗಲಿ. ಇದಕ್ಕೆ ನಾವು ಒಂದು ಮಸಾಲೆ ಮಾಡ್ಕೊಳ್ಳೋಣ ನೋಡಿ. ಇದು 5 ಮಿನಿಟ್ ಫ್ರೈ ಆಗೋದ್ರೊಳಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ಇದಕ್ಕೆ 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು, ಸ್ವಲ್ಪ ಕೊತ್ತಂಬರಿ ಕಾಳು ಮತ್ತು 2 ಜವಾರಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು 1 ಹೆಸರು ಕರಿಬೇವು ಮತ್ತು ನಾನು ಆಲೂಗಡ್ಡೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ನೋಡಿ. ಇದನ್ನು ಈ ಥರ ತರಿಯಾಗಿ ನಾವು ರುಬ್ಕೊಂಬರ್ಬೇಕು. ಮಸಾಲೆ ರೆಡಿಯಾಗಿದೆ. ಈಗಿದು ಈ ಥರ ತರಿ ಆದರೆ ರುಚಿ ಇರುತ್ತೆ ನೋಡಿ. 5 ಮಿನಿಟ್ ಫ್ರೈ ಆಗಿದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇದ್ದರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ನೋಡಿ. ಈಗ ಸಾಫ್ಟನೂ ಆಗಿದೆ, ಮೃದುವೂ ಆಗಿದೆ. ಇದಕ್ಕೇ ಸ್ವಲ್ಪ ಅರಿಶಿನ ಪೌಡರು, ಅಚ್ಚ ಖಾರದ ಪುಡಿ ಮತ್ತು ನಾವು ರೆಡಿ ಮಾಡಿದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಕಡಿಮೆ ಉರಿ ಇಟ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೇ ಮಸಾಲೆ ಅದು ಯಾವುದೂ ಕಪ್ಪಗಾಗೋಲ್ಲ. ಕಪ್ಪಗಾದರೆ ರುಚಿ ಹೋಗುತ್ತೆ ಅಂಥೇಳಿ ನಾವು ಹೇಳ್ತಾ ಇದ್ದೀನಿ. ಹೈ ಫ್ಲೇಮ್ ಇಟ್ಟರೆ ಪೊಟೆಟೊ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ ಮತ್ತು ರುಚಿನೂ ಬರೋಲ್ಲ ನೋಡಿ. 10 ಮಿನಿಟದಲ್ಲಿ ಇದನ್ನು ನಾವು ಆಲೂ ಫ್ರೈನ ರೆಡಿ ಮಾಡ್ಕೋಬೋದು. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಚಪಾತಿ ಪುರಿಗೆ ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಬೋದು ನೋಡಿ. ಈಗ ಚೆನ್ನಾಗಿ ಮಸಾಲೆ ಅದೆಲ್ಲ ಹಿಡ್ಕೊಂಡಿದೆ ನೋಡಿ. ಈ ಥರ ಆಲೂ ಫ್ರೈ ರೆಡಿ ಆಗಬೇಕು. ಈಗ ಇದಕ್ಕೇ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಮತ್ತು ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡು ರೆಡಿ ಆದರೆ ಜೀರಾ ಆಲೂ ಫ್ರೈ ರೆಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲೂ ಜೀರಾ ಫ್ರೈ ರೆಡಿ. ಥ್ಯಾಂಕ್ ಯು.